ಹಾಯ್ ಹೆಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ ಗೈಸ್. ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ರೀಸನ್ ಎಕ್ಸಾಮ್ಸ್ ಇದೆಯಲ್ಲ, ಸೊ ಬ್ಯುಸಿಯಾಗಿದೆ ಓದ್ಕೊಳ್ಳೋದ್ರಲ್ಲಿ. ಆ್ಯಂಡ್ ಅದಕ್ಕೆ ಜಾಸ್ತಿ ವೀಡಿಯೋ ಮೇಲೆ ಫೋಕಸ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ನಮ್ಮ ಮನೆಗೆ ಇವತ್ತು ಪುಟ್ಮಗ ಬಂದಿದ್ದಾರೆ, ಬನ್ನಿ ತೋರಿಸ್ತೀನಿ. ಗೈಸ್ ಕಬಾಬ್ ತಿಂತಾಯಿದ್ದೀನಿ. ಆ್ಯಂಡ್ ಊಟ ಆಲ್ರೆಡಿ ನಂದು ಆಯಿತು. ಅಣ್ಣ ಎಗ್ ರೈಸ್ ತಿಂತಾಯಿದ್ದಾನೆ. ಅಷ್ಟೊಂದೇನು ಚೆನ್ನಾಗಿಲ್ಲ. ಕಾಣ್ತಾ ಇದ್ದೀನ? ಸುಮಾರಾಗಿದೆ ಗೈಸ್. ಏಪ್ಪ ಇನ್ನೂ ಬೇಯಿಸ್ಬೇಕಾಯ್ತಲ್ಲ. ನಮ್ಮ ಮೇಲೆ ಒಂದು ಕಡೆ ಅದೇ ಅಲ್ಲಿ ಕರ್ಕೊಂಡು ಬಂದಾಗ ಹೇಳುವಲ್ಲ ಕರ್ಕೊಯ್ತೀನಿ. ಚೆನ್ನಾಗಿ ಹೇಗೆ ಕಬಾಬ ಕಬಾಬ್ ಎಗ್ ರೈಸ್ ಹೇಳುವ ಗೈಸ್. ಈ ನಡುವೆ ಏನೋ ಗೊತ್ತಿಲ್ಲ, ಸಿಕ್ಕಾಬಿಟ್ಟು ನಾನ್ ವೆಜ್ ತಿನ್ಬೇಕು ಅಂದ್ಬಿಟ್ಟು ಯಾಕಪ್ಪ ಗೊತ್ತಿಲ್ಲ. ಕಬಾಬ್ಗೆ ಎಳ್ಳು ಹಾಕ್ಬಿಟ್ಟು ಮಾಡ್ತಾರೆ. ಹೌದಾ? ಚೆನ್ನಾಗಿರುತ್ತೆ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡವ್ರೆ. ನಿಮ್ಗೆ ಬೇಕಾದಾಗ ಆಚೆ ತೆಗೆದ್ಬಿಟ್ಟು ಹಾಕೋದು. ಏನ ಇಲ್ಲ ಪೀಸ್ನ ಮ್ಯಾರಿನೇಟ್ ಮಾಡಿ. ಹೌದು, ಏನೋ ಗೊತ್ತಿಲ್ಲ. ಸಿಕ್ಕಾಬಿಟ್ಟು ನಾನ್ ವೆಜ್ ತಿನ್ಬೇಕು ಅನ್ಸುತ್ತೆ. 3 days ಒಂದ್ಸರಿ, 2 days ಒಂದ್ಸರಿ. ಬೇಡ, ಬಿರಿಯಾನಿ ತಿನ್ನಿ. ಬಿರಿಯಾನಿ ತಿನ್ಕೊಂಡು ನನ್ನ ಫ್ರೆಂಡ್ ನೋಡೋಕೆ ಹೋಗಿದ್ಯಾ, ಸೊ ಬಿರಿಯಾನಿ ತಿಂದೆ ಗೈಸ್. ಗೈಸ್ ಏನಂದರೆ ಕಬಾಬ್ ತಿಂದ ಇವಾಗ 50 ರೂಪಾಯಿಗೆ ತೊಗೊಂಬಂದಿದ್ದು 5 ಪೀಸ್ ಬಂದೈತೆ. ನಾವು ಯೋಚನೆ ಮಾಡ್ತಾಯಿದ್ದೀವಿ 1 ಪೀಸ್ 10 ರೂಪಾಯಿಗೆ ಕಬಾಬು ಅಂತ. ಅದೇನೋ 1 kg ಚಿಕನ್ ತಗೊಂಡ್ರೆ ಎಷ್ಟು ಪೀಸ್ ಬರ್ತದೆ ಮಚ್ಚ? 100 ರೂಪಾಯಿಗೆ ತಗೊಂಬಂದ್ರು ಒಂದು 20 ಪೀಸ್ ಬರ್ತದಾ? ಹಾಂ, 100 ರೂಪಾಯಿಗೆ 20 ಪೀಸ್. ಹಾಂ, ಒಂದು 15-20 ಪೀಸ್ ಆದರೂ ಬರೋಲ್ವಾ? ಈಗ 50 ರೂಪಾಯಿಗೆ 5 ಪೀಸು, 100 ರೂಪಾಯಿಗೆ 10 ಪೀಸು. ಬರುತ್ತೆ ಕಣ. 100 ರೂಪಾಯಿಗೆ ಚಿಕನ್ ತೊಗೊಂಡ್ರೆ ಒಂದು 15-20 ಪೀಸ್ ಬರುತ್ತೆ ಗೈಸ್. ನಿಜವಾಗ್ಲೂ ಅಂಗಡಿಲೆಲ್ಲ ಹಿಂಗೆ ಆದರೂ ನಿಜ ನಮ್ಮ ಕಬಾಬ್ ತಿನ್ನೋ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿದೆ. ಅದು ಚೆನ್ನಾಗಿಲ್ಲ ಹಂಗೆ. ಇವಾಗ ವಿಡಿಯೋ ಎಡಿಟಿಂಗ್ ಮಾಡಬೇಕು ಗೈಸ್. ನಿನ್ನೆ ವಿಡಿಯೋ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಮಾಡುವುದು ನಾವು. ಐ ಆಮ್ ಯೂಸಿಂಗ್ CapCut ಗೈಸ್. ಪುಟ್ಮಲ್ಲು ಏನೋ ಹುಡುಕ್ತಾವನೆ ಗೈಸ್. ನೀರೊಳಗಡೆ 20 kg ಚಿನ್ನ ಇಟ್ಕೊಡ್ಕೊಂಡಂತೆ. ಏನು ಹುಡುಕ್ತಾ ಇದೆಯೋ? ಕೆಳಗೆ ಬಟ್ಟೆ ಹುಡುಕ್ತಾ ಇದ್ದೀನಿ. ನೀವು ಇವಾಗ ಈಗ ಬಟ್ಟೆ ಇಟ್ಕೊಂಡಿಲ್ವಾ? ಮಲ್ಲು ಈ ಕಡೆ ತಿರ್ಗೋ. ಕರೆಕ್ಟಾಗಿ ನಿಂತ್ಕೊಳ್ಳೋ ಒಂಚೂರ. ಗೈಸ್ ಅಣ್ಣ ಫುಲ್ಲು ಬಾಡಿ ಬಿಲ್ಡರ್ ಥರ ಕಾಣ್ತಾನೆ ಗೈಸ್. ಬಾರ ಈ ಕಡೆ ಬೆಳಕಿಗೆ ಕತ್ಲೆ ಕಾಣ್ತಿದ್ಯಾ ಕಣಲ್ಲಿ. ಸ್ವಲ್ಪ ಅದು ಕೈಯಿಂದ ಬಟ್ಟೆ ಎಲ್ಲ ತೆಗಿ ನೀನು. ಕೊಡಿಲ್ಲವಲ್ಲ ಫೋನ್ ಕೊಡು. ಹಿಂಗೆ ನಿಂತ್ಕೊ, ಹಿಂಗೆ ಅಂತಲೇ ಹಿಂಗೆ ಹಿಡ್ಕೊಂಡು ನಿಂತ್ಕೊ. ಹಿಂಗೋ ಹಿಂಗೆ ಹಾಂ ಹಂಗೆ ಗೈಸ್. ನೋಡಿ ಗೈಸ್, ಇನ್ನೂ ಮುಂದಕ್ಕೆ ಬರೋ, ಬೆಳಕಲ್ಲಿ ಕಾಣ್ತಾ ಇಲ್ಲ. ಇಲ್ಲಿಗೆ ಬರೋ ಇವಾಗ ಹಿಡ್ಕೊಳಕ್ಕೆ ಬರಲ್ಲ ಹಂಗೆ ಗೈಸ್. ಫುಲ್ ಬಾಡಿ ಬಿಲ್ಡ್ ಮಾಡಿಬಿಟ್ಟವನೇ. ಜಿಮ್ಗೆ ಹೋಗ್ಬಿಟ್ಟು ನಂಗೆ ಹೊಟ್ಟೆ ಒರೆಸ್ತಾನೆ. ನಾನಿರೋ ಸಣ್ಣಿಗೆ. ಅಣ್ಣ ಫುಲ್ಲು ಅಲ್ಲಿ ಸಲೂನಲ್ಲಿ ಇದ್ದಾಗ ನಾನು ಹೋದೆ ಸ್ವಲ್ಪ ಕರ್ಕೊಬರಕ್ಕೆ ಅಂತ. ಸಲೂನಿಂದ ಹೊರಗಡೆ ಬಂದ ಫುಲ್ಲು ಬಾಡಿ ಶರ್ಟ್ ಬೇರೆ ಫಿಟ್ ಆಗಿರೋದು ಹಾಕ್ಕೊಬಿಟ್ಟವನೇ. ಏನು ಸಮಾಚಾರ? ಏನು ಸಮಾಚಾರ? ಫುಲ್ ಬಾಡಿ ಫಿಟ್ಟಾಗಿ ಬೇರೆ ಇಡ್ತಾ ಇದೆಯಾ? ನಿನ್ನ ಟೀ ಶರ್ಟ್ ಎಲ್ಲ ಮನೇಲಿ ಇಲ್ಲೆಲ್ಲವೋ? ಇಸ್ ವಿಡಿಯೋ ಅಪ್ಲೋಡ್ ಮಾಡುವ ಸಮಯ. ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ, ಇವಾಗ ಅಪ್ಲೋಡ್ ಮಾಡಬೇಕು ಗೈಸ್. ಆಲ್ರೆಡಿ ಟೈಮು ಯು ಕ್ಯಾನ್ ಸಿ ಎಷ್ಟಪ್ಪ, 23 ಅಂದರೆ 11:23. ಲೇಟಾಗಿ ಹೋಯ್ತು ವಿಡಿಯೋ ಎಡಿಟ್ ಮಾಡೋದು ಗೈಸ್. ಯಪ್ಪ ಎಷ್ಟು ಚಳಿ ಇದೆ ಅಂದರೆ ನನ್ನನ್ನು ನೋಡಿ ಗಜ್ಕೊಂಬಂದಿದ್ದೀನಿ ಗೈಸ್. ಚಳಿ ಅಂದ್ಬಿಟ್ಟು ನಿಜವಾಗಿ ಸಿಕ್ಕಾಬಟ್ಟೆ ಚಳಿ ಇದೆ. ಸೊ ವಿಡಿಯೋ ಅಪ್ಲೋಡ್ ಮಾಡಿಬಿಡೋಣ ಅಂದ್ಬಿಟ್ಟು ಆಲ್ರೆಡಿ 25% ಆಯಿತು. ಸೊ ಮೇಲ್ಗಡೆ ತೊಗೊಂಬಂದರೆ ಇಲ್ಲಿ ಬೇಗ ಅಪ್ಲೋಡ್ ಆಗುತ್ತೆ ನಮ್ಮ ಮನೆ ಹತ್ರ. ಆ್ಯಂಡ್ ಕೆಳಗಡೆ ನೆಟ್ವರ್ಕೇ ಸಿಗೋಲ್ಲ ಗೈಸ್. ಅದಕ್ಕೆ 5G ಸಿಗೋಲ್ಲ. ಮಾಮೂಲಿ 4G ಸಿಗುತ್ತೆ, 5G ಸಿಗೋಲ್ಲ ಅದಕ್ಕೆ. ಸೊ ಮೇಲ್ಗಡೆ ತೊಗೊಂಬಂದೆ ಬೇಗ ಅಪ್ಲೋಡ್ ಆಗಿಬಿಡಲಿ ಅಂತ. ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ, ಇನ್ನು ½ hour ಇದೆ ಅಷ್ಟೇ. ಸೊ ಡೈಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಬೇಕಲ್ಲ. ಸೊ ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ರೀ.
ಗಾಯ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದಾಯಿತು ಆ್ಯಂಡ್ ಇವಾಗ ಇಲ್ಲಿ ನೋಡಿ ಮೊಸರು ತೊಗೊಂಡು ಬಂದಿದ್ದೀನಿ ಗಾಯ್ಸ್. ಈಗ ಇದಕ್ಕೆ ಸಕ್ಕರೆ ಹಾಕಿದ್ದೀನಿ, ತಿನ್ನಬೇಕು. ಸಕ್ಕರೆ ಹಾಕ್ಕೊಂಡು ಮೊಸರು ತಿಂದರೆ ದಪ್ಪ ಆಗ್ತಾರಂತೆ ಗೈಸ್. ಅದಕ್ಕೆ ನಾನು ಇನ್ನು ಸ್ವಲ್ಪ ದಪ್ಪ ಆಗಬೇಕಲ್ಲ, ಅದಕ್ಕೆ ತಿಂತಾಯಿದ್ದೀನಿ ಇವಾಗ. ಆ್ಯಂಡ್ ಇನ್ನೇನಪ್ಪ ಅಂದರೆ ನಿನ್ನೆ ವೀಡಿಯೋದಲ್ಲಿ ಹೇಳ್ದಂಗೆ ನಾನಿನ್ನೂ ನಿನ್ನೆದೊಂದು ವರ್ಕ್ ಪೆಂಡಿಂಗ್ ಇದೆ ಮುಗಿಸೋಂಥದ್ದು. ಏನಪ್ಪ ಅಂದರೆ ಆ ವರ್ಕು ವಿಷನ್ ಬೋರ್ಡ್ನ ರೆಡಿ ಮಾಡಿಲ್ಲ. ನಿನ್ನೆ ಫುಲ್ ಟಯರ್ಡ್ ಆಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಆಗಲ್ಲ. ಈ ಎಕ್ಸಾಮ್ ಮುಗ್ದಾದ್ಮೇಲೆ ಮಾಡೋಣ ಅನ್ಕೊತೀನಿ, ಬಟ್ ಅಲ್ಲಿಗೆ ಮರ್ತೋಗ್ಬಿಡ್ತೀನಿ ಅನ್ನೋದು ಇನ್ನೊಂದು ಡೌಟ್ ನನಗೆ. ಸೊ ನೋಡೋಣ, ಟೈಮ್ ಸಿಕ್ಕಿದಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಟೈಮ್ ಇರುತ್ತಲ್ಲ ಸ್ಟಡಿ ಆದಮೇಲೆ, ಅಂಥ ಟೈಮಲ್ಲಿ ಒಂದು ವಿಷನ್ ಬೋರ್ಡ್ನ ರೆಡಿ ಮಾಡ್ತೀನಿ ನಾಳೆ. ಈ 2026 ಒಂದು 10 ವರ್ಕ್ಸ್ನ ಮಾಡಬೇಕು ಅಂತ ಒಂದು ಲಿಸ್ಟ್ ಥರ ರೆಡಿ ಮಾಡಿ, ಪಿಕ್ಚರ್ ಥರ ರೆಡಿ ಮಾಡಿ, ಒಂದು ಬೋರ್ಡ್ನ ರೆಡಿ ಮಾಡಿ ಮನೇಲಿ ಒಂದು ಹಾಕ್ಕೊಬೇಕು. ಮಾರ್ನಿಂಗ್ ಇದ್ದಾಗ ಓಡಾಡಿದಾಗ ಅದನ್ನೆಲ್ಲ ಡೈಲಿ ನೋಡ್ತಾ ಇರಬೇಕು. ಆ ವರ್ಕ್ನ ನಾನು ಮುಗಿಸ್ಬೇಕು. ಮುಗಿಸಾದ್ಮೇಲೆ ಅದ್ರ ಮೇಲೆ ಒಂದು ಟಿಕ್ ಮಾಡಬೇಕು. ಬೋರ್ಡ್ ಥರ ಎಲ್ಲ ಥರ ಪಿಕ್ಚರ್ಸ್ನ ರೆಡಿ ಮಾಡಿ ಒಂದು ವಿಷನ್ ಬೋರ್ಡ್ನ ಹಾಕ್ತೀನಿ. ಅದೇನಪ್ಪ ಅಂತ ನಾಳೆ ವ್ಲಾಗಲ್ಲಿ ಐ ಥಿಂಕ್, ಇವತ್ತಿನ ವ್ಲಾಗು ನಾಳೆ ವ್ಲಾಗ್ ಅಂದರೆ ನಾಡೋದು ಬರುತ್ತೆ. ಆ ವ್ಲಾಗಲ್ಲಿ ಗೊತ್ತಾಗುತ್ತೆ ಅನ್ಕೊತೀನಿ ಏನು ವಿಷನ್ಸ್ ನಂದು ಅಂತ. 10 ವಿಷನ್ಸ್ ಇದೆ ಕೆಲವೊಂದು, ಅದು ವಿಷನ್ ಬೋರ್ಡಲ್ಲಿ ನೋಡಿ. ಐ ಥಿಂಕ್ ಆಲ್ರೆಡಿ 5-6 ಅಂದ್ಕೊಂಡಿದ್ದೀನಿ, ಅದನ್ನೇ ಹಾಕೋದು. ನನಗೆ ಹೊಸದಿನೇ ಸ್ವಲ್ಪ ಥಿಂಕ್ ಮಾಡಿ ಹಾಕಬೇಕು. ಎಲ್ಲ ಕೂಡ 2027ಗೆ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿ ಆ್ಯಂಡ್ ಎಂಟರ್ಪ್ರಿನರ್ ಆಗೋಕ್ಕೆ ಟ್ರೈ ಮಾಡಬೇಕು ಅಂತ ನಾನು ಅಂದ್ಕೊತಾ ಇರೋದು. ಇಷ್ಟು ದಿವಸ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಆ್ಯಂಡ್ ಅನ್ನೆಸೆಸರಿ ಟೈಮ್ನ ವೇಸ್ಟ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ತೆಗೆದು ಸಾಕು. ದಿವಸದವರೆಗೂ ಮಾಡಿದ್ದು ಇನ್ಮೇಲಾದರೂ ಸ್ವಲ್ಪ ಸೀರಿಯಸ್ ಆಗಿ ಲೈಫ್ನ ತೊಗೊಂಡು, ಇಲ್ಲಿವರೆಗೂ ಸೀರಿಯಸ್ ಆಗಿಲ್ಲ ಅಂತಲ್ಲ, ಆ್ಯಂಡ್ ಇನ್ನೂ ಸೀರಿಯಸ್ ಆಗಿ ತೊಗೊಂಡ್ರೆ ನಮ್ಮ ಲೈಫ್ನ ನಾವು ಅಂದ್ಕೊಂಡ್ರೆ ಗೋಲ್ನ ಬೇಗ ರೀಚ್ ಮಾಡ್ಬೋದು ಅಂತ ಅಂದ್ಕೊತಾ ಇದ್ದೀನಿ. ಸೊ ಅದರಿಂದ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಫೋಕಸ್ ಮಾಡಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ ಕಂಟೆಂಟ್ ಮೇಲೆ ಕೂಡ ಫೋಕಸ್ ಮಾಡಬೇಕು, ಯೂಟ್ಯೂಬ್ ಮೇಲೆ. ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ಇನ್ನೇನು ರೀಲ್ಸ್, ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ಎಂಗೇಜ್ ಆಗಬೇಕು. ಏನೋ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದರೂ ಕೂಡ ಸೋಷಿಯಲ್ ಮೀಡಿಯಾ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್. ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಮಾರ್ಕೆಟಿಂಗ್ ಚೆನ್ನಾಗಿರಬೇಕು. ಸೊ ಮಾರ್ಕೆಟಿಂಗ್ ಚೆನ್ನಾಗಿರಬೇಕು ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಬೇಕು ಅಂದರೆ ಸುಮ್ಮನೆ ಬೇರೆಯವ್ರಿಗೆಲ್ಲ ದುಡ್ಡು ಕೊಟ್ಟು ಅಡ್ವರ್ಟೈಸ್ನ ರನ್ ಮಾಡೋದು ಅವಶ್ಯಕತೆ ಇಲ್ಲ. ಸೋಷಿಯಲ್ ಮೀಡಿಯಾ ಇಸ್ ಬೆಟರ್ ಅದಕ್ಕೆ ದುಡ್ಡು ಕೊಡೋ ಬದಲು ಇದೆ ಬೆಟರ್. ಸೊ ಇವಾಗ ಸ್ಟಡಿ ಮುಗಿಸಿದ್ದಾಯಿತು. ಆಲ್ರೆಡಿ ಮಲ್ಕೊಂಡಿದ್ದಾನೆ. ನಾಳೆ ಅವನು ಊರಿಗೆ ಹೋಗ್ತಾನೆ. ಸೊ ಅಲ್ಲಿಂದ ಬಂದು ಹೋಗೋಕ್ಕೆ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಬಂದ ಈವ್ನಿಂಗ್ ಮತ್ತೆ ರೆಸ್ಟ್ ಮಾಡಿ ಮಾರ್ನಿಂಗ್ ಊರಿಗೆ ಹೋಗ್ತಾನೆ. ಎಕ್ಸಾಮ್ಸ್ ಇದೆಯಲ್ಲ, ಅವರೆಲ್ಲ ಊರಲ್ಲಿ ತೊಗೊಂಡಿದ್ದಾರೆ ಮಂಡ್ಯದಲ್ಲಿ ಎಕ್ಸಾಮ. ಸೊ ನಾನು ಇಲ್ಲೇ ಬೆಂಗಳೂರಲ್ಲಿ ಬರೀತಾ ಇರೋದು, ಕೆಂಗೇರಿನಲ್ಲಿ ಬಿದ್ದಿದೆ ನನಗೆ ಸೆಂಟ್ರು. ಸೊ 6th ಎಕ್ಸಾಮ್ಸು ಇರೋದು. ನಾಳೆ 3, 4, 5 ಇನ್ 3 ಡೇಸ್ ಇದೆ ಗೈಸ್. ಸೊ ಸ್ವಲ್ಪ ಸ್ಟಡಿ ಮೇಲೆ ಫೋಕಸ್ ಮಾಡ್ತಾಯಿದ್ದೀನಿ. ವೀಡಿಯೋ ಅಷ್ಟು ಏನು ಕಂಟೆಂಟ್ ಆಗ್ತಾಯಿಲ್ಲ. ಸೊ ಯಾರು ಬೇಜಾರು ಮಾಡ್ಕೊಂಬೇಡಿ. ಎಕ್ಸಾಮ್ಸ್ ಮುಗಿದಾದ್ಮೇಲೆ ಹೊಸ ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಹಾಕುವ. 3 ದಿವಸ ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡಲೇಬೇಕು ನಾನು. ಸೊ ಡೈಲಿ ಕನ್ಸಿಸ್ಟೆನ್ಸಿ ಬೇಡಬಾರ್ದಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ಒಂದು ವೀಡಿಯೋನ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಸೊ ನನ್ನೇದು ನ್ಯೂ ಇಯರ್ದು ಒಂದು ವೀಡಿಯೋನ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರು ಇನ್ನೂ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಶೇರ್ ಮಾಡಿ, ಲೈಕ್ ಮಾಡಿ. ಆ್ಯಂಡ್ ಇನ್ನೇನಪ್ಪ ಅಂದರೆ ಹೊಸ ಒಂದು ಮಿಡಲ್ ಕ್ಲಾಸ್ ಬಾಯ್ಸ್ ಯಾವ ಥರ ನಾವು ಕೂಡ ಗ್ರೇಟ್ ಆಗೋದು ಆ್ಯಂಡ್ ಡೆವಲಪ್ ಆಗೋದು, ಯಂಗ್ಸ್ಟರ್ಸ್ ಏನಿದ್ದೀವಿ ನಾವೆಲ್ಲ ಸುಮ್ಮನೆ ಅದು ಇದಕ್ಕೆ ಟೈಮ್ ವೇಸ್ಟ್ ಮಾಡೋ ಬದಲು ಒಂದು ಗ್ರೋ ಆಗೋದು ಯಾವ ಥರ ಅನ್ನೋದು ನನ್ನ ವೀಡಿಯೋಗಳಲ್ಲಿ ಇನ್ನು ಮುಂದೆ ನಿಜವಾಗ್ಲೂ ಆಗ್ತಾ ಹೋಗ್ತಿರ್ತೀನಿ. ನಿಜವಾಗ್ಲೂ ಮೈಂಡಲ್ಲಿ ತುಂಬ ಇದೆ, ಬಟ್ ಅದನ್ನು ವೀಡಿಯೋದಲ್ಲಿ ಹೇಳೋ ಟೈಮ್ ಬಂದಿದೆ. ಎಕ್ಸಾಮ್ಸ್ ಒಂದು ಮುಗಿಲಿ ಎಲ್ಲ ಥರದ್ದು ಹೇಳ್ತೀನಿ. ಆಗಲ್ಲ ಅಂದಿದ್ನು ಆಗುತ್ತೆ ಅನ್ನೋದನ್ನ ಒಂದು ಮಾಡಿ ತೋರಿಸ್ಬೋದು ಅನ್ನೋದನ್ನು ತೋರಿಸ್ತೀನಿ ಗೈಸ್. ಸೊ ಜಾಸ್ತಿ ಏನು ಮಾತಾಡೋಕ್ಕೋಗಲ್ಲ ಈ ವಿಡಿಯೋದಲ್ಲಿ. ಸೊ ಇಲ್ಲಿ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೊಸರು ತಿಂದು
ಸೊ ರೆಸ್ಟ್ ಮಾಡೋದು ಮಲ್ಕೊಳ್ಳೋದು ಆ್ಯಂಡ್ ಮಾರ್ನಿಂಗ್ ಸಿಗುವ ಆ್ಯಂಡ್ ಅಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ, ಗುಡ್ ನೈಟ್. ಸಿಗುವ ನಾಳೆ ಹೊಸ ವಿಡಿಯೋದಲ್ಲಿ ಗೈಸ್. ಬೈ ಬೈ.